ದೇಶದ ಶತ್ರು ಪ್ರಜೆಗಳಿಗೆ ಬಿಗ್ ಶಾಕ್ ಇವಂತೂ ನ್ಯೂಸ್. ಶತ್ರು ಪ್ರಜೆಗಳಿಗೆ ದೇಶದಲ್ಲಿ ಉಳಿಗಾಲವೇ ಇಲ್ಲ. ಭಾರತ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶದ ಬಗ್ಗೆ ಜೈಕಾರ ಹಾಕೊಂಡು ಭಾರತ ದೇಶಕ್ಕೆ ಎರಡು ಬಗೆಯುವಂತಹ ಪ್ರಜೆಗಳೇ. ಈ ಒಂದು ಸುದ್ದಿಯನ್ನು ನೀವು ನೋಡಬೇಕು. ದೇಶದ ಶತ್ರು ಪ್ರಜೆಗಳಿಗೆ ಬಿಗ್ ಶಾಕ್. ಶತ್ರು ಪ್ರಜೆಗಳಿಗೆ ದೇಶದಲ್ಲಿ ಉಳಿಗಾಲವೇ ಇಲ್ಲ. ದೇಶದಲ್ಲಿ ಇದ್ದುಕೊಂಡೇ ಮಾಡ್ತಾ ಇದ್ದಂತಹ ಕೋಟಿ ಕೋಟಿ ಆಸ್ತಿ ಪಾಸ್ತಿ ನಗರದಲ್ಲಿವೆ. ಪಾಕಿಸ್ತಾನಿಯರ ಕೋಟಿ ಕೋಟಿ ಆಸ್ತಿ. ಪಾಪಿಗಳ ಆಸ್ತಿ ಗುರುತಿಸಿದಂತಹ ಬೆಂಗಳೂರಿನ ಜಿಲ್ಲಾಡಳಿತ ಶೀಘ್ರದಲ್ಲಿಯೇ ವೈರಿಗಳ ಆಸ್ತಿಯನ್ನ ಮುಟ್ಟುಗೋಲು ಹಾಕುವುದು ನಿಶ್ಚಿತ. ಬೆಂಗಳೂರಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಕೋಟಿ ಕೋಟಿ ಆಸ್ತಿ. ಪಾಕ್ ಪ್ರಜೆಗಳ ಆಸ್ತಿ ಮುಟ್ಟುಗೋಲಿಗೆ ಕೇಂದ್ರ ಸಜ್ಜು ಹಾಕಿಕೊಂಡಿದೆ. ರಾಜಧಾನಿಯ ಪ್ರಮುಖ ಸ್ಥಳಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಇದೆ. ರಾಜಭವನದ ರಸ್ತೆಯಲ್ಲಿ 1,23,504 ಚದರ ಅಡಿ ಆಸ್ತಿ ಪತ್ತೆಯಾಗಿದೆ. ಕ್ಯಾಪಿಟಲ್ ಹೋಟೆಲ್, ಫರಾಗ್ ಹೋಟೆಲ್, ಹಾಗೆ ಪೆಟ್ರೋಲ್ ಬಂಕು, ಸುಮಾರು 300 ರಿಂದ 400 ಕೋಟಿ ಆಸ್ತಿಯ ಪತ್ತೆ ಮಾಡಿದಂತಹ ಜಿಲ್ಲಾಡಳಿತ ವಿಕ್ಟೋರಿಯಾ ರಸ್ತೆಯ CVL ಆ ಒಂದು ಸ್ಟೇಷನ್ ನಲ್ಲಿರುವಂತಹ 8,845 ಚದರ ಜಾಗ. ಅದರ ಮಾರುಕಟ್ಟೆಯ ಮೌಲ್ಯ ಸುಮಾರು 20 ಕೋಟಿ ಇದೆ ಸ್ನೇಹಿತರೆ. ಕಲಾಸಿಪಾಳ್ಯದಲ್ಲಿರುವಂತಹ 2,100 ಚದರ ಅಡಿಯ ವಿಸ್ತರಣೆಯ 10 ಕೋಟಿ ಜಾಗ. ಬೆಂಗಳೂರಿನ ಹೃದಯ ಭಾಗದಲ್ಲಿ ಪಾಕಿಸ್ತಾನಿ ಪ್ರಜೆಗಳ ಆಸ್ತಿ ಪತ್ತೆಯಾಗಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಬಳಿಕ ಆಸ್ತಿಗಳನ್ನು ಹರಾಜು ಮಾಡಲಾಗ್ತಾ ಇದೆ. ನಾಚಿಕೆ ಆಗ್ಬೇಕು ನಿಮಗೆ. ನಮ್ಮ ದೇಶಕ್ಕೆ ಬರ್ತೀರಾ, ನಮ್ಮ ದೇಶದ ಮೇಲೆ ಬಾಂಬ್ ಹಾಕ್ತೀರಾ, ಮರ್ಯಾದೆ ಮಾನ ಇದ್ರಿ ಇಲ್ಲ ಆಸ್ತಿ ಯಾಕ್ರಿ ಮಾಡ್ತೀರಾ? ಹೊಟ್ಟೆಗೆ ಏನ್ ತಿಂತೀರಾ ನೀವೆಲ್ಲ? ಪಾಪಿ ಪಾಕಿಸ್ತಾನದಲ್ಲಿ ತಿನ್ನೋಕು ಗತಿ ಇಲ್ಲ ರೀ. ಪಾಪಿ ಪಾಕಿಸ್ತಾನದಲ್ಲಿ ತಿನ್ನೋಕು ಗತಿ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಇವರಿಗೆ ಬೆಂಗಳೂರು ಬೇಕು. ಜೀವನ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿತ್ತು ಭಾರತ. ಬಾಂಬ್ ಹಾಕ್ಲಿಕ್ಕೆ ಅವ್ರಿಗೆ ಬೇಕಾಗಿತ್ತು ಭಾರತ. ಯಾವೆಲ್ಲ ದುಷ್ಕೃತ್ಯವನ್ನ ಎಸಗಬೇಕೋ ಅಷ್ಟು ದುಷ್ಕೃತ್ಯವನ್ನ ಎಸಗಲಿಕ್ಕೆ ಬೇಕಾಗಿತ್ತು ಭಾರತ. ಆಸ್ತಿ ಮಾಡೋಕು ಕೂಡ ನಾಚಿಗೆಟ್ಟವರು, ಲಜ್ಜೆಗೆಟ್ಟವರು ಬೇಕಾಗಿತ್ತು ಭಾರತವೇ. ಎಲ್ಲಾ ಪಾಕಿಸ್ತಾನಿ ಪ್ರಜೆಗಳು ಹಾಗೆ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲದರ ಜೊತೆಗೆ ಒಬ್ರೋ ಇಬ್ರೋ ಇರ್ತಿರಲ್ಲ, ಅವರಿಂದ ಇಡೀ ಪಾಕಿಸ್ತಾನಕ್ಕೆ ಕೆಟ್ಟ ಹೆಸರು. ಅದರಲ್ಲೂ ಕೂಡ ಪಾಕಿಸ್ತಾನವನ್ನ ನಂಬಲಿಕ್ಕಾಗೋದಿಲ್ಲ ಅಂತ ಹೇಳಿ ಭಾರತ ಇನ್ನು ಉಳಿದ ದೇಶಗಳು ಕೂಡ ಹೇಳುತ್ತೆ. ದುಡ್ಡು ಮಾಡ್ಕೊಳ್ಳೋ ತಾಕತ್ತಿದ್ರೆ ಪಾಕಿಸ್ತಾನದಲ್ಲಿ ತಗೊಳ್ರಿ ನಿಮ್ ಜಾಗನ. ಬೆಂಗಳೂರು ಯಾಕೆ ನಿಮಗೆ? ದುಡ್ಡು ಮಾಡ್ಕೊಳ್ಳುವಂತಹ ದರ್ದಿತ್ತು ಅಂದ್ರೆ ಪಾಕಿಸ್ತಾನದಲ್ಲಿ ಮಾಡ್ಕೊಳ್ಳಿ. ವೈ ಬೆಂಗಳೂರು ಯಾಕ್ರಿ? ಪಾಕಿಸ್ತಾನದಲ್ಲಿ ಸರಿಯಾಗಿ ಅನ್ನ ಸಿಗ್ತಾ ಇಲ್ವಾ ನಿಮ್ಗೆ? ಬೆಂಗಳೂರೇ ಬೇಕಾ? ಕರ್ನಾಟಕವೇ ಬೇಕಾ? ಇಂಡಿಯಾವೇ ಬೇಕಾ? ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೀವು ಮಾಡಿರುವಂತಹ ಸಡಗರ ಸಂಭ್ರಮವನ್ನ ನಾನು ನೋಡಿಲ್ಲ ಅನ್ಕೊಳ್ಬೇಡಿ. ಜಮ್ಮು ಕಾಶ್ಮೀರದಲ್ಲಿ ನೀವು ಮಾಡಿದಂತಹ ಚಟುವಟಿಕೆಗಳು, ಉಗ್ರ ಚಟುವಟಿಕೆಗಳು ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ಇಡೀ ಭಾರತವನ್ನೇ ಧ್ವಂಸ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಕೆಲವೊಂದಿಷ್ಟು ಪಾಕಿಸ್ತಾನಿಯರ ಮೈಂಡ್ ಸೆಟ್ ಗೊತ್ತಿಲ್ಲ ಅನ್ಕೊಳ್ಬೇಡಿ. ನಿಮಗೆ ತಿನ್ನಕ್ಕೆ, ಕುಡಿಯಕ್ಕೆ, ಎಂಜಾಯ್ ಮಾಡೋಕೆ, ಇಲ್ಲೊಂದು ಮನೆ ಕಟ್ಟಿಟ್ಕೊಳ್ಳೋಕೆ, ರೆಸ್ಟೋರೆಂಟ್, ಹೋಟೆಲ್, ಪೆಟ್ರೋಲ್ ಬಂಕ್ಗಳನ್ನ ಮಾಡ್ಲಿಕ್ಕೆ ಭಾರತ ಬೇಕು. ಭಾರತವನ್ನ ಸಹಿಸ್ಕೊಳ್ಳಕ್ ನಿಮಗಾಗಲ್ಲ. ತಾಕತ್ತಿದ್ರೆ, ದಮ್ಮಿದ್ರೆ ಮಾಡಿರುವಂತಹ ಅಷ್ಟು ಆಸ್ತಿಗಳನ್ನು ಪಾಕಿಸ್ತಾನದಲ್ಲೇ ಇಟ್ಕೊಳ್ಳಿ. ಯಾಕೆ ಇಟ್ಕೊಳ್ಳೋದಿಲ್ಲ? ತಾಕತ್ತಿಲ್ಲ ರೀ ಅವರಿಗೆ. ಎಲ್ಲಿ ಭಯೋತ್ಪಾದಕರು ಪಾಕಿಸ್ತಾನಿಗಳ ಮೇಲೆಯೇ ದಾಳಿ ಮಾಡಿಬಿಡ್ತಾರೆ ಅನ್ನುವಂತಹ ಭಯ. ಅಂದ್ರೆ ಭಾರತ ಎಷ್ಟು ಸೇಫ್ ಅಂತ ನೋಡಿ ವೀಕ್ಷಕರೇ.
ಭಾರತದ ಬೆಂಗಳೂರಿನ ರಾಜಧಾನಿಯ ಹೃದಯ ಭಾಗದಲ್ಲಿ ಪಾಕಿಸ್ತಾನಿಗಳ ಹೋಟೆಲ್ ಇದೆ. ಕೇಂದ್ರ ಸರ್ಕಾರ ಸೂಚನೆಯ ಬಳಿಕ ಆಸ್ತಿಗಳನ್ನ ಹರಾಜು ಮಾಡಲಾಗ್ತಾ ಇದೆ. ದೇಶದ್ರೋಹಿಗಳನ್ನ ಹಿಡಿದು ಸಾಯಿಸ್ಲಿಕ್ಕೆ, ದೇಶದ್ರೋಹಿಗಳನ್ನ ಹೆಡೆಮುರಿಯನ್ನ ಕಟ್ಟಿ ಅವರವ್ರ ದೇಶಕ್ಕೆ ಪಾರ್ಸಲ್ ಮಾಡಕ್ಕೆ ಕೇಂದ್ರ ಸರ್ಕಾರ ಯೋಜನೆಯನ್ನ ಹಾಕೊಂಡಿದೆ. ದೇಶದಲ್ಲಿ ಇದ್ದುಕೊಂಡೇ ಲೂಟಿ ಮಾಡಿದ್ದಾರೆ ಕೋಟಿ ಕೋಟಿ ಆಸ್ತಿಯನ್ನ. ಅದೆಲ್ಲವನ್ನೂ ಕೂಡ ಈಗ ಹರಾಜಿಗೆ ಹಾಕಬೇಕು. ಅದೆಷ್ಟು ಜನ ಪಾಕಿಸ್ತಾನಿಯರು ಇಲ್ಲಿ ಮನೆಯನ್ನ ಕಟ್ಟಿಸ್ಕೊಂಡಿದ್ದಾರೆ. ಅದೆಷ್ಟೋ ಜನ ಪಾಕಿಸ್ತಾನಿಯರು ತಮಗ್ ಬೇಕಾಗಿರುವ ರೀತಿಯಲ್ಲಿ ಹೋಟೆಲ್ ಅನ್ನ ಕಟ್ಟಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರಿಗೆ ಬಂಡವಾಳ ಹಾಕ್ಲಿಕ್ಕೆ ಪಾಕಿಸ್ತಾನದಲ್ಲಿ ಮೀಟರ್ ಇಲ್ಲ. ಅವ್ರಿಗೆ ಬಂಡವಾಳ ಹಾಕಬೇಕು ಅಂದ್ರೆ ಪಕ್ಕದ ಭಾರತ ಬೇಕು, ಬಂಡವಾಳ ಹಾಕಬೇಕು ಅಂತಂದ್ರೆ ಬೆಂಗಳೂರು ಬೇಕು. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಈಗ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ. ಏನು ಅಂತಂದ್ರೆ ಪಾಕಿಸ್ತಾನದ ಆಸ್ತಿ ಎಲ್ಲ ಸೀಸ್ ಆಗ್ತಾ ಇದೆ. ಪಾಕಿಸ್ತಾನಿ ಪ್ರಜೆಗಳ ಅಷ್ಟು ಆಸ್ತಿ ಸೀಸ್ ಆಗುತ್ತೆ. 1,23,504 ಚದರ ಮೀಟರ್ ಕ್ಯಾಪಿಟಲ್ ಹೋಟೆಲ್, ಪರಾಗ್ ಹೋಟೆಲ್, ಪೆಟ್ರೋಲ್ ಬಂಕ್, ಸುಮಾರು 300-400 ಕೋಟಿ ಆಸ್ತಿ ಪತ್ತೆಯಾಗಿದೆ. ಜಿಲ್ಲಾಡಳಿತ ಪತ್ತೆ ಮಾಡಿದೆ. ವಿಕ್ಟೋರಿಯಾ ರಸ್ತೆಯಲ್ಲಿರುವಂತಹ ಸಿವಿಲ್ಸ್ ಸೆಕ್ಷನ್ನಲ್ಲಿರುವಂತಹ 8,845 ಚದರ ಮೀಟರ್ ಮಾರುಕಟ್ಟೆಯ ಮೌಲ್ಯದಲ್ಲಿ ಸರಿಸುಮಾರು 20-30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುತ್ತೆ. ಕಲಾಸಿಪಾಳ್ಯದಲ್ಲಿರುವಂತಹ 2,100 ಚದರ ಮೀಟರ್ ವಿಸ್ತೀರ್ಣದ 10 ಕೋಟಿ ಜಾಗ ಎಲ್ಲ ತಗೊಂಡೋಗ್ಬೇಕಾಗಿತ್ತು. ತಾಕತ್ತಿಲ್ಲ. ಅಲ್ಲಿ ಬಂಡವಾಳ ಹಾಕಿದ್ರೆ ಏನಾಗುತ್ತೆ ಅನ್ನೋದು ಪಾಕಿಸ್ತಾನದವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಭಾರತ ಬೇಕು ಅವರಿಗೆ. ದೇಶದ ಶತ್ರು ಪ್ರಜೆಗಳಿಗೆ ಬಿಗ್ ಶಾಕ್ ಅನ್ನ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಶತ್ರು ಪ್ರಜೆಗಳಿಗೆ ದೇಶದಲ್ಲಿ ಉಳಿಗಾಲವಿಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂದವ್ರನ್ನ ತಗೊಂಡೋಗಿ ಪಾಕಿಸ್ತಾನಕ್ಕೆ ಹಾಕ್ಬೇಕು. ನನ್ನ ಪ್ರಕಾರ ದೇಶದಲ್ಲಿ ಇದ್ಕೊಂಡೆ ಲೂಟಿ ಮಾಡಿಕೊಂಡು ಕೋಟಿ ಕೋಟಿ ಆಸ್ತಿಯನ್ನ ಸಂಪಾದನೆ ಮಾಡಿ ನಗರದಲ್ಲಿ ಪಾಕಿಸ್ತಾನಿಯರು ಕೋಟಿಗಟ್ಟಲೆ ದೊಡ್ಡ ಮನೆಯನ್ನ ಕಟ್ಕೊಂಡಿದ್ರು. ಪಾಕಿಸ್ತಾನಿಗಳ ಆಸ್ತಿಯನ್ನ ನೋಡಿದ್ರೆ ನೀವು ಕೂಡ ದಂಗಾಗ್ತೀರಾ. ಜಿಲ್ಲಾಡಳಿತ ಒಳ್ಳೆ ಕೆಲಸವನ್ನ ಮಾಡಿದೆ. ಆಸ್ತಿಗಳನ್ನ ಮುತ್ತುಗೋಲು ಹಾಕ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿತ್ತು. ದಿನಾಂಕ ಕೂಡ ನಿಗದಿ ಮಾಡಲಾಗಿದೆ. ಇದು ಬೇಕಾಗಿರೋದು. ಚೆನ್ನಾಗಿದೆ ಇದು. ಆಕ್ಚುಲಿ ಪಾಕಿಸ್ತಾನದವರು ಆಸ್ತಿಗಳನ್ನ ಮಾಡಿ ಅವ್ರು ಪಾಕಿಸ್ತಾನದಲ್ಲಿ ಇಟ್ಕೊಳ್ಳಿ. ವೈ ಭಾರತ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.